ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ಹೊರಟಿರೋದು ಮಂಜಕ್ಕೆ ಅಂದರೆ ಇಲ್ಲಿ ಕುರಿ ಕೋಳಿನೆಲ್ಲ ತಗೊಂಡು ಹೋಗ್ತಾರೆ. ಹಾಗಾಗಿ ನಾನು ಬಂದಿದ್ದೆ. ಫುಲ್ ವಿಡಿಯೋ ನೋಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಕೋಳಿನ ಯಾವ ಥರ ತೊಗೊಂಡು ಹೋಗ್ತಾರೆ ಮತ್ತು ಅಕ್ಕಿ ಸಾಮಾನೆಲ್ಲ ತೊಗೊಂಡು ಹೋಗ್ತಾರೆ. ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೊರಟ್ವಿ. ಒಬ್ಬ ಮೇಲೆ ಕೂತ ನೋಡಿ ರಾಜ. ಎಲ್ಲರೂ ರೆಡಿಯಾಗಿ ಕುರಿ ತಗೊಂಡು ಹೊರಟಿದ್ದೀವಿ ಗೈಸ್. ಇನ್ನು ನಮ್ಮಿಂದ ಕೋಳಿ ಮತ್ತು ಕುರಿ ಬರುತ್ತೆ. ನಾವು ಈ ರೋಡಲ್ಲಿ ಕುರಿನ ತಗೊಂಡು ನಾವು ಹೋಗ್ತಾ ಇರೋ ಪಿಕಪ್ಪು ಕುರಿ ಇದೆ. ಕುರಿನ ತಗೊಂಡು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಕೋಳಿನೂ ಬರ್ತಾ ಇದೆ, ಕೋಳಿ ಕುರಿ ಅದರಲ್ಲೂ ಇದೆ. ಟೋಟಲ್ 3 ಪಿಕಪ್ ಇದೆ ಗೈಸ್. ಹೊಸ ರೋಡ್ ಆಗಿದೆ ನೋಡಿ. 2 ದಾರಿ ಇದೆ, ಯಾವುದಂತ ಗೊತ್ತಿಲ್ಲ. ಫೈನಲಿ ಬಂದ್ವಿ. ಇಲ್ಲಿಂದ ಕುರಿನ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಿ ರೋಡ್ ಮಾಡಿದ್ದಾರೆ, ಆದರೆ ಹೋಗಕ್ಕಾಗಲ್ಲಂತೆ. ಇಲ್ಲಿಂದ ಕೆಳಗಡೆ ತಗೊಂಡೋಗ್ಬೇಕು. ನಿಜಾನ ಈ ಸಲ ನಿಜಾನ ಮರ ಎಲ್ಲ ಇಳಿಸಿದ್ವಿ, ಎಲ್ಲ ಮೇಯ್ತಾ ಇದಾವೆ. ನಮ್ಮೂರಿನ ಒಂದು ಹುಚ್ಚೋಡ್ ಕೈಲಿದ್ದಾನೆ ಗೈಸ್. ಎಲ್ಲ ಕುರಿಗಳು ಓಡ್ತಿದ್ದಾವೆ ನೋಡಿ ಗೈಸ್, ಎಲ್ಲ ಹೊಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಗೈಸ್. ಎಷ್ಟು ಚೆನ್ನಾಗಿದೆ ಕುರಿ. ಇದು ಹೆಸರೆಂತ? ಇದು ಬೋಡ್ರಾಜ ಗೈಸ್. ಕುರಿನೆಲ್ಲ ತಗೊಬಂದ್ವಿ ನೋಡಿ. ಇಲ್ಲೆಲ್ಲ ಕಟ್ಟಾಕಿ ಸಂಜೆ ತನಕ ಇಲ್ಲೇ ಇರುತ್ತೆ ನೋಡಿ. ಇಲ್ಲೇ ಮಂಜೆ ಆಗೋದು. ಕುರಿ ಈ ವರ್ಷ 47 ಕುರಿಗಳಿವೆ. ನಾಟಿ ಕೋಳಿ, ಫಾರಂ ಕೋಳಿ ಸೇರಿಬಿಟ್ಟು ಒಂದು ಅಂದಾಜು 300-400 ಕೋಳಿಗಳಿವೆ. 2ನೇ ರೌಂಡ್ ಹೋಗ್ತಾ ಇದೀವಿ ಕೋಳಿ ಹೊತ್ಕೊಂಡು. ಜಿಂಕ ಜಿಂಕಲೇ ಜಿಂಕ ಜಿಂಕ ಜಿಂಕ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರಾ? ಗ್ರಹಗತಿ ಸಂದಾಕಿಲ್ವಂತೆ. ಗೈಸ್, ನಮ್ದು ಇದು 3ನೇ ಸಲ ಬರ್ತಾ ಇರೋದು. ಯಾಕಂದರೆ ಪಿಕಪ್ ಕೆಳಗಡೆ ಹೋಗಲ್ಲ, ಇಲ್ಲಿಗೆ ಸ್ಟಾಪ್ ಆಗಿ. ಹಾಗಾಗಿ ಇದು ಲಾಸ್ಟ್ನೇ ರೌಂಡು. ಪಾತ್ರೆ ತಗೊಂಡು ಹೋಗ್ತಾ ಇದೀವಿ. ಹೈಜಿನಿಕ್ ಅವಲಕ್ಕಿ, ಸಕ್ಕರೆ ಬದಲು ಉಪ್ಪು ಹಾಕಿದ್ದಾರೆ ನೋಡಿ. ಇಂಥ ಮಹಾನುಭಾವ. ಡಿಪ್ರೆಷನ್. ಹೈಜಿನಿಕ್ ಅವಲಕ್ಕಿ ಮಾಡೋರು ಇಲ್ಲೇ ಇದ್ದಾರೆ. ಕಾಯಿ ಎಲ್ಲ ತುರಿದ್ಬಿಟ್ಟು ಹೈಜಿನಿಕ್ ಅವಲಕ್ಕಿ ಮಾಡ್ತಾ ಇದ್ದಾರೆ. ಅವಲಕ್ಕಿ ಏನೋ ರೆಡಿ ಆಗ್ತಾ ಬಂತು, ಹೈಜಿನಿಕ್ ಅವಲಕ್ಕಿ. ಆವಾಗ ಸಕ್ಕರೆ ಇಲ್ಲ ಅಂತ ಮಹಾನುಭಾವ ಉಪ್ಪು ಹಾಕಿದ್ದ. ಇವಾಗ ಸಕ್ಕರೆ ಸಿಕ್ಕಿದೆ, ಸಕ್ಕರೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀವಿ. ಅವಲಕ್ಕಿ ತಿಂದ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಮ್ಮ ಕೆಲಸ ಇಲ್ಲಿಗೆ ಮುಗೀತು. ನಾವು ಇನ್ನು ಮನೆ ಕಡೆ ಹೋಗ್ತೀವಿ. ಇನ್ನು ಸಂಜೆ ಮಂಜ ಇರೋದು. ಮಂಜಕ್ಕೆ ಸಂಜೆ ರೆಡಿ ಆಗಿಬಿಟ್ಟು ಬರ್ತೀವಿ. ನಾವು ಸಂಜೆ ಬರುವಾಗ ಈ ಕುರಿ ಕೋಳಿ ಯಾವುದೂ ಇರಲ್ಲ, ಎಲ್ಲ ಬಲಿ ಕೊಟ್ಟಿರ್ತಾರೆ. ನಾವು ಇವಾಗ ಹೊರಟ್ವಿ, ಮತ್ತು ಸಂಜೆ ಬರುವ. ಅದೇನಾ ನಮ್ಮ ಕೆಲಸ ಮುಗೀತು. ದಾರಿಲಿ ಹೋಗ್ತಾ ನೇರ್ಲೆಂಡ್ ಸಿಕ್ತು. ನೇರ್ಲೆಂಡ್ ಕುಯ್ಕೊಂಡು ನಾನು ಮನೆಗೆ ಬಂದೆ. ನಾವು ಮಂಜಕ್ಕೆ ಹೊರಟಿದ್ದೀವಿ. ಎಲ್ಲ ಹಾಯ್ ಮಾಡಿ. ಹಾಯ್ ಮಾಡ್ರ ಅದು ನಾವು ಅಲ್ಲಿದ್ದೇವೆ. ಹಾಯ್ ಹಾಯ್. ನಾನು ಇರತ್ತಿಗೆ ನಮ್ಮನೆ ಬೇಕು. ನಾವು ಮನೆಯಿಂದ ಹೊರಟ್ವಿ. ಮನೆಯಿಂದ ಮಂಜಾಗೋ ಪ್ಲೇಸಿಗೆ 5 ಕಿಲೋಮೀಟರ್ ಇದೆ. ಹಾಗಾಗಿ ದಾರಿ ಮಧ್ಯೆ ಸ್ವಲ್ಪ ಸುಸ್ತಾಯಿತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹುಡುಗರೆಲ್ಲ ನಿಂತ್ಕೊಂಡ್ವಿ. ನಾವು ಮಂಜಾಗೋ ಪ್ಲೇಸಿಗೆ ಹೋಗುವಾಗ ಕತ್ಲೆ ಆಗಿತ್ತು. ಫೈನಲಿ ಗೈಸ್, ನಾನು ಮಂಜಾಗೋ ಪ್ಲೇಸಿಗೆ ಬಂದೆ. ಇಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿತ್ತು. ಜನ್ರೇಟರ್, ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಆಗೋಗಿತ್ತು. ಅಲ್ಲಿಂದ ನಾನು ಬನಕ್ಕೆ ಬಂದೆ. ದೇವ್ರ ಬಂದಲ್ಲಿ ಪೂಜೆಗೆ ಮತ್ತು ದೇವರಿಗೆ ಎಲ್ಲ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಂದ ನಾನು ಅಡುಗೆ ಮಾಡಲು ಬಂದೆ. ಇಲ್ಲಿ ಬಂದುಬಿಟ್ರೆ ಊರವರೆಲ್ಲ ಸೇರಿಕೊಂಡು ಕುರಿ ಮತ್ತು ಕೋಳಿನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ತಾಯಿದ್ರು.
ಹಾಗೆ ನಾನು ಸ್ವಲ್ಪ ಕೆಲಸ ಮಾಡಿದೆ, ಕೋಳಿನೆಲ್ಲ ತಂದುಕೊಟ್ಟೆ ಅವ್ರಿಗೆ ಕ್ಲೀನ್ ಮಾಡೋಕ್ಕೆ. ಪ್ರತಿ ವರ್ಷ ಊರವರೆಲ್ಲ ಸೇರಿಕೊಂಡು ಕುರಿ ಕೋಳಿನ ಕಟ್ ಮಾಡಿ ಕ್ಲೀನ್ ಮಾಡ್ತಾಯಿದ್ರು. ಆದರೆ ಒಂದು 2-3 ವರ್ಷದಿಂದ ಕುರಿ ಕೋಳಿನ ಕ್ಲೀನ್ ಮಾಡೋರನ್ನ ಕರೆಸ್ತಾ ಇದೀವಿ, ಯಾಕಂದರೆ ಊರವ್ರಿಗೆ ಕಷ್ಟ ಆಗ್ತಾಯಿತ್ತು. ಆ ರೀಸನಿಗೋಸ್ಕರ ಎಲ್ಲನೂ ಅವರೇ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಅಷ್ಟೊತ್ತಿಗೆ ಮಳೆ ಬರೋಕ್ಕೂ ಸ್ಟಾರ್ಟ್ ಆಯಿತು. ಪ್ರತಿ ವರ್ಷ ಇಲ್ಲಿ ಪೂಜೆ ಆಗುವಾಗ ಸ್ವಲ್ಪನಾದರೂ ಮಳೆ ಬಂದೋಗುತ್ತೆ. ನಾನು ತಲೆ ಮೇಲೆ ಕವರ್ನ ಹಾಕ್ಕೊಂಡು ಮರದ ಸೈಡಲ್ಲಿ ನಿಂತ್ಕೊಂಡೆ. ನಿಮಗೇನಾದರೂ ಕೋಳಿನ ನೀಟಾಗಿ ಕಟ್ ಮಾಡಿ ಪೀಸ್ ಮಾಡಿಕೊಡ್ಬೇಕು ಅಂದರೆ ಇವ್ರನ್ನ ಸಂಪರ್ಕಿಸಿ. ನಿಮಗೆ ಕಬಾಬಿಗ, ಬಿರಿಯಾನಿಗ ಅಥವಾ ನಾರ್ಮಲ್ ಸಾಂಬಾರಿಗ ಯಾವ ಥರ ಬೇಕು ಆ ಥರ ಪೀಸ್ ಮಾಡಿಕೊಡ್ತಾರೆ. ಅಷ್ಟೊತ್ತಿಗೆ ಪೂಜೆನೂ ಸ್ಟಾರ್ಟ್ ಆಯಿತು. ನಾವಲ್ಲಿ ಹೋದ್ವಿ. ಇಲ್ಲಿ 101 ದೈವಗಳಿದ್ದಾವೆ. ಹಾಗಾಗಿ ವರ್ಷಕ್ಕೊಂದ್ಸಲ ನಾವು ಇಲ್ಲಿ ಕುರಿ ಮತ್ತು ಕೋಳಿನ ಕೊಡ್ತೀವಿ. ಆ ರೀಸನಿಂದ ಮಂಜಾಗಿ 9 ದಿನ ಆಗೋವರೆಗೂ ಯಾರೂ ಈ ಕಡೆ ಬರಲ್ಲ. ಮಳೆ ಬಂದಿದ್ದಕ್ಕೆ ಫುಲ್ಲು ಚಳಿಯಾಗಿ ನಡುಕ್ತಾ ಇದ್ವಿ. ಅದಕ್ಕೆ ಬೆಂಕಿ ಹತ್ರ ಹೋಗಿ ಬೆಂಕಿ ಕಾಸ್ತಾ ಅಷ್ಟೊತ್ತಿಗೆ ಸಾಂಬಾರು ಕುದೀತಾ ಇತ್ತು. ಊಟಕ್ಕೆ ಇನ್ನೂ ರೆಡಿ ಮಾಡಬೇಕಿತ್ತು, ರೆಡಿ ಆಗಿರಲಿಲ್ಲ. ಟೈಮ್ ಆಲ್ರೆಡಿ 10:30 ಆಗಿತ್ತು. ಊಟ ಟೈಮು ಮೀರೋಗಿತ್ತು. ಇದು ಪ್ರತಿ ವರ್ಷವೂ ಇದೇ ಟೈಮಿಗೆ, ಇದಕ್ಕಿಂತ ಲೇಟ್ ಆಗುತ್ತೆ. ಈ ವರ್ಷನೇ ಸ್ವಲ್ಪ ಬೇಗ ಅಂತ ಹೇಳ್ಬೋದು. ಚಿಕನ್ ಸಾಂಬಾರು ರೆಡಿಯಾಗಿತ್ತು, ಹಾಗಾಗಿ ಚಿಕನ್ನ ಒಂದು ಪಾತ್ರೆಗೆ ಎಲ್ಲ ತೆಗೆದಿಟ್ಕೊತಾ ಇದ್ರು. ಅಂತೂ ಫೈನಲಿ ಊಟ ರೆಡಿ ಆಯಿತು. ಊಟ ಹಾಕೋಕ್ಕೆ ನಾವು ನಿಂತ್ಕೊಂಡ್ವಿ. ದೇವ್ರ ಪ್ರಸಾದ ಊಟಕ್ಕೆ ಏನಂದರೆ ಚಿಕನ್ನು, ಮಟನ್ನು ಮತ್ತು ಚಿಕನ್ ಬಸ್ಸಾರು, ಅನ್ನ, ರೈಸು ಎಲ್ಲ ಇದೆ ಗೈಸ್. ಆದರೆ ಬಫೆ ಸಿಸ್ಟಮ್ ಇತ್ತು ಊಟ. ಜೆಂಟ್ಸ್ ಒಂದು ಕಡೆ, ಲೇಡೀಸ್ ಒಂದು ಕಡೆ. ನಾವು ಊಟ ಕೂತ್ಕೊಂಡು ಊಟ ಎಲ್ಲ ಮುಗಿಸಿದ್ವಿ. ನಮ್ಮೂರವರೆಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ. ಫೈನಲಿ ಊಟಕ್ಕೆ ಇನ್ನೂ ಜನ ಬರ್ತಾನೆ ಇದ್ರು. ಟೈಮ್ 1 ಗಂಟೆ ಆಗಿದ್ರು. ನಾವು ಊಟ ಮುಗಿಸ್ಕೊಂಡು ದೇವ್ರ ಹತ್ರ ಹೋಗಿ ಹಣ್ಣುಕಾಯಿ ತೊಗೊಂಡು ನಾವು ನೆಕ್ಸ್ಟು ಮನೆ ಕಡೆ ಹೊರಟಿ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ. ಹಾಗಾಗಿ ತುಂಬ ಜನ ಇಲ್ಲಿಂದ ಹೋಗಿದ್ದಾರೆ. ಇವಾಗ ನಾವು ಮನೆ ಕಡೆ ಹೋಗ್ತೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಬಾಯ್.